ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮ ಎಂ ಆಯುಧ ಮಲ್ಲಪ್ಪ ಜೋತಾರ. ಆತ್ಮೀಯರೇ, ಇತ್ತೀಚೆಗೆ BJP ವಲಯದಿಂದ ಒಂದು ಹೊಸ ವಿಚಾರ ಬರ್ತಾ ಇದೆ. ನಿಜವಾಗಿ ಒಳ್ಳೆಯ ವಿಚಾರ ಅದು, ಯಾರು ಮಾಡಿದ್ರು ಅಷ್ಟೆ. ಯಾಕಂದರೆ ಸ್ತ್ರೀ ಸ್ವತಂತ್ರತೆ ಅನ್ನುವಂಥ ಮನೋವಾದವನ್ನು ಭಾಳ ವರ್ಷಗಳಿಗೆ ಪ್ರತಿಪಾದನೆ ಮಾಡಿದಂತಹ BJP ಅಥವಾ ಜನಸಂಘ ಅಥವಾ RSS ಇತ್ತೀಚೆಗೆ ತನ್ನ ಮೂಲಭೂತ ಬದಲಾವಣೆಗಳನ್ನು ಮಾಡ್ತಾಯಿದೆ. ಅನಿವಾರ್ಯ. ಯಾಕಂತಂದ್ರೆ ಇವತ್ತು ಜನ ಜಾಗೃತಿ ಆಗ್ತಾ ಇದ್ದಾರೆ ಅನ್ನೋದು ಅಷ್ಟು ಸತ್ಯದ. ಇದೇ ಸಂದರ್ಭದಲ್ಲೇ ರಾಹುಲ್ ಗಾಂಧಿಯವರು ತಾವು ಮಾಡಿದ ತಪ್ಪು ತಾವು ತಿದ್ದುಕೊಂಡು ಇವತ್ತು ರಿಸರ್ವೇಷನ್ ಬಗ್ಗೆ ಮಾತಾಡ್ತಾ ಇದ್ದಾರೆ, ಸರ್ವೆ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅದರಲ್ಲೂ ಜನಗಣತಿ ಅನ್ನೋಕ್ಕಿಂತಲೂ ಜಾತಿ ಗಣತಿ ಬಗ್ಗೆ ಮಾತಾಡ್ತಾ ಇದ್ದಾರೆ. 1931 ಜಾತಿ ಗಣತಿ ಈಗ ಆಗಬೇಕು ಅಂತದ್ದು ಮುಂದಂತ ಬರ್ತಾ ಇದ್ದಾರೆ. ಹೀಗಾಗಿ ಅದೊಂದು ದೊಡ್ಡ ಇಶ್ಯೂ ಆಗಿ ಇವತ್ತು BJP ಅದರ ಪರಿಣಾಮದಿಂದ ಪ್ರಭಾವದಿಂದ ಇವತ್ತು ನಾವು ಈ ಜನಗಣತಿ ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳ್ತಾರೆ. ಇದರ ಅರ್ಥ ಏನಪ್ಪ ಅಂತಂದ್ರೆ ಇವತ್ತು ಅಧಿಕಾರಕ್ಕಾಗಿ ನಾವು ಯಾವುದಾದ್ರೂ ಅಡ್ಜಸ್ಟ್ಮೆಂಟ್ ಆಗ್ತೀವಿ ಅನ್ನೋದು ವಿಷಯಲ್ಲ. ಇನ್ನೊಂದು ಈಗ BJP ಯಾಕಪ್ಪ ಅಂದರೆ ದಕ್ಷಿಣ ಕಡೆ, ಅದರಲ್ಲೂ ಮುಖ್ಯವಾಗಿ ತಮಿಳ್ನಾಡು ಆಗಿರ್ಬೋದು, ಆಂಧ್ರ ಆಗಿರ್ಬೋದು, ಬಿಹಾರ ಆಗಿರ್ಬೋದು, ಮುಂದೆ ಪಶ್ಚಿಮ ಬಂಗಾಳ ಆಗಿರ್ಬೋದು, ಇಂಥ ಎಲ್ಲ ಕಡೆ ಚುನಾವಣೆಗಳು ಇದ್ದಾವೆ. ಅಧಿಕಾರ ಹಿಡಿಯುವ ದಿಶೆಯಲ್ಲಿ ಹೆಜ್ಜೆ ಯಾಕೆ ಇಡಬಾರ್ದು ಇವರು ರಿಸರ್ವೇಷನ್ ಘೋಷಣೆ ಮಾಡಿ ಅನ್ನೋ ವಿಚಾರದ ಜೊತೆಗೆ ಅಧ್ಯಕ್ಷರನ್ನಾಗಿ ಯಾಕೆ ಮಾಡಬಾರದಪ್ಪ BJP ಇದು ಅನ್ನುವಂಥ ಒಂದು ಪ್ರಶ್ನೆ ಹುಟ್ಟಾಕಿದ್ದಾರೆ. ಅದು ಕೇಳಿ ಬರ್ತದೆ. BJP ಇದಕ್ಕೆ ಒಪ್ಪಿಗೆನೂ ಸೂಚಿಸಿದೆ. ಹೌದು, BJP ಮೇಲೆ ಅದಕ್ಕಿಂತ RSS ಒಪ್ಪಿಗೆ ಸೂಚಿಸಿದೆ. RSS ಅಥವಾ BJP ಅಥವಾ ಸಂಘ ಪರಿವಾರದಿಂದ ಆರೋಪ ನಿಜವಾಗಿಯೂ ಇಲ್ಲ, ಇವರು ರಿಸರ್ವೇಷನ್ ವಿರೋಧಿ, ಮಹಿಳಾ ವಿರೋಧಿ ಅನ್ನುವಂಥದ್ದು ಇವುಗಳನ್ನ ಹೆಸರು ತೆಗೆದು ಹಾಕಬೇಕಪ್ಪ. ಯಾಕಂತಂದ್ರೆ BJP ಅಧ್ಯಕ್ಷರನ್ನ ಹೆಣ್ಮಗಳನ್ನ ಮಾಡಿಬಿಟ್ಟಿವಪ್ಪ ಅಂತಂದ್ರೆ ನಿಶ್ಚಿತವಾಗಿ ನಮಗೆ ಹೆಣ್ಮಕ್ಳುಗಳಿಂದ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತದೆ, ಮತಗಳು ಬರ್ತಾವೆ ಅನ್ನೋ ನೆಪದಿಂದ ನೆಲೆಯಲ್ಲೇ ಅಂತ ಹೇಳ್ಬೋದೇನೋ. ಮತ್ತು ಅದು ಒಳ್ಳೆಯ ವಿಚಾರನ ಯಾವುದಾದ್ರು ನೋಡ್ರಿ, ಒಳ್ಳೇದು ಬರಬೇಕಾದ್ರೆ ಹಿಂದೆ ಒಂದು ಆಸೆ ಇರ್ತದೆ, ಯಾವುದೋ ಅಧಿಕಾರ ಆಸೆ ಇರ್ಬೋದು, ಮತ್ತೊಂದು ಇರ್ಬೋದು. ಅದು ಬರ್ತಾ ಇದೆಯಲ್ಲ, ಅದು ಇಂಪಾರ್ಟೆಂಟ್ ಇಲ್ಲ. ಆ ದಿಶೆಯಲ್ಲೇ BJP ಒಳ್ಳೆಯ ಹೆಜ್ಜೆಯನ್ನು ಇಡ್ತಾ ಇದೆ. ಅದರಲ್ಲೂ ಇಲ್ಲಿವರೆಗೆ ಈ ಪಶ್ಚಿಮ ಬಂಗಾಳದಲ್ಲೇ ಪೂರ್ಣ ಅಧಿಕಾರ ತೆಗೆದುಕೊಳ್ಳಲು ಇದಕ್ಕೆ ಸಾಧ್ಯ ಆಗಿಲ್ಲ. ಅದೇ ಕಾಲಕ್ಕೆ ಬಿಹಾರದಲ್ಲಿ ಪೂರ್ಣ ಪ್ರಮಾಣ ಶಕ್ತಿಪೂರ್ಣವಾಗಿ ತಮ್ಮದು ಅಧಿಕಾರ ಮಾಡಬೇಕು ಅನ್ನೋದ್ರಲ್ಲೂ ಅಪಯಸ್ಕೊಂಡದ. ಕೇರಳದಲ್ಲಂತೂ ಇಲ್ಲೇ ಇಲ್ಲ. ಪಶ್ಚಿಮ ಬಂಗಾಳ ಚುನಾವಣೆಯಲ್ಲೂ ಇದೇ ತಂತ್ರ, ಹೆಣ್ಮಗಳಿದ್ದಾಳಲ್ಲಿ. ಅದಕ್ಕೆ ಇವೆಲ್ಲವೂ ಹೆಲ್ಪ್ ಆಗ್ತದೆ ಹೆಣ್ಮಗಳನ್ನ ಅಧ್ಯಕ್ಷಣೆ ಮಾಡಿರಿ ಅಂತ. ಹಾಗಾದರೆ ಯಾರು ಅಧ್ಯಕ್ಷರು ಅಂಥವ್ರು ಯಾರಿದ್ದಾರೆ ಅವರಲ್ಲೇ ಅಂತ ಸಹಜ ಕಣ್ಣಿಗೆ ಮತ್ತು ಎದುರು ಬರುತ್ತದೆ. ಯಾಕಂದ್ರೆ ವಿಶೇಷವಾಗಿ ಏನಪ್ಪ ಅಂತಂದ್ರೆ ಹೆಣ್ಮಕ್ಕಳನ್ನು ಅದು BJP ಒಂದು ದೊಡ್ಡ ಮಟ್ಟಕ್ಕೆ ತಂದು ನಿಲ್ಲಿಸೋದು ಭಾಳ ಕಡಿಮೆ. ಆದರೂ ಇತ್ತೀಚೆಗೆ ತರ್ತಾ ಇದೆ. ಯಾಕಂದ್ರೆ ಅದರ ಅಸ್ತಿತ್ವ ಪ್ರಶ್ನೆ ಬರ್ತಾ ಇದೆ. ಯಾಕಂದ್ರೆ ಈಗ ಯಾವುದೇ ವಿಷಯ ಬಂತಪ್ಪ ಅಂತಂದ್ರೆ, ಚರ್ಚೆಗೆ ಬಂತಂದ್ರೆ ಇವರು ದಲಿತ ವಿರೋಧಿ, ಇವರು ಮಹಿಳಾ ವಿರೋಧಿ, ಇವರು ಮತ್ತೂ ವಿರೋಧಿ ಟೀಕೆಗಳು ಮಾಡ್ತಾರೆ ವಿರೋಧ ಪಕ್ಷದವರು. ಅದಕ್ಕೆ ಉತ್ತರ ಕೊಡೋದು ಇವತ್ತು ಅನಿವಾರ್ಯತೆ ಬಂದುಬಿಟ್ಟದೆ. ಇವತ್ತು ಹೆಣ್ಮಗಳನ್ನ ಮಾಡೋದ್ರ ಜೊತೆಗೆ ಒಬ್ಬ ಒಳ್ಳೆಯ ಹೆಣ್ಮಗಳು ಯಾರಿದ್ದಾರಪ್ಪ ಅಂತ ವಿಚಾರ ಮಾಡಿದಾಗ ಸಹಜವಾಗಿ ನಮ್ಮ ಹಿಂದೆ ರಕ್ಷಣಾ ಸಚಿವರಾದಂಥವ್ರು, ಈ ಸದ್ಯ ನಮ್ಮ ಫಿನಾನ್ಸ್ ಮಿನಿಸ್ಟರ್ ಆದಂಥವ್ರು ಸೀತಾರಾಮನ್ ಬಗ್ಗೆ, ನಿರ್ಮಲಾ ಸೀತಾರಾಮನ್ ಬಗ್ಗೆ ಮಾತು ಕೇಳಿ ಬರ್ತಾಯಿದ್ದ. ಮೊದಲನೇದಾಗಿದೆ ಅವರು ಹೌದು ಜನರಿಂದ ಆಯ್ಕೆ ಆಗಿಲ್ಲ ಮಾತು ಬೇರೆ. ಆದರೆ ಇವತ್ತು ಅನೇಕ ಬಜೆಟ್ಗಳು ಕೊಟ್ಟಿರುವಂಥ, ಇಡೀ ದೇಶದಲ್ಲಿ ಚಿರಪರಿಚಿತ ಆಗಿರುವಂಥ, ಅದು ಕರ್ನಾಟಕದಿಂದ ಆಯ್ಕೆ ಆಗಿ ತಮಿಳುನಾಡಿನವರು. ಇವರು ತಮಿಳುನಾಡಲ್ಲಿ ಇವತ್ತು ಗೆಲ್ಲುವುದು, ಅದು ಹೆಚ್ಚಿನ ಪ್ರಮಾಣದಲ್ಲಿ ಸೀಟನ್ನು ತರಬೇಕು ಅನ್ನೋದು RSS ಮತ್ತು BJP ದೊಡ್ಡ ಕನಸು. ಆ ಎಲ್ಲ ದೃಷ್ಟಿ ಇಟ್ಕೊಂಡು ಈ ಒಂದು ನಿರ್ಮಲಾ ಸೀತಾರಾಮನ್ ಅವರನ್ನು ಅಧ್ಯಕ್ಷರನ್ನಾಗಿ ಘೋಷಿಸುವ ಸಾಧ್ಯತೆಗಳಿದ್ದಾವೆ ಅಂತ ಕೇಳಿ ಬರ್ತಾ ಇದೆ. ಮತ್ತು ನಿಜವಾಗಿಯೂ ಅವರು ಇಂಗ್ಲೀಷ್ ಆಗಿರ್ಬೋದು, ಹಿಂದಿನೂ ಆಗಿರ್ಬೋದು, ಅದ್ರ ಜೊತೆ ತಮಿಳು ಆಗಿರ್ಬೋದು, ಒಳ್ಳೆಯ ವಾಗ್ಮಿ ಇದ್ದಾರೆ, ಬುದ್ಧಿವಂತರಿದ್ದಾರೆ. ಯಾಕಂದರೆ ಇಡೀ ದೇಶದ ಫೈನಾನ್ಸ್ ಮಿನಿಸ್ಟರ್ ಆಗಿ ಬಜೆಟ್ ಮಾಡಿಸೋದು ಸಾಮಾನ್ಯ ವಿಷಯ ಅಲ್ಲ. ಹೀಗಾಗಿ ಹೆಣ್ಮಗಳು ಈಗಾಗಲೇ ಎಲ್ಲರಿಗೂ ಪರಿಚಿತ ಇದ್ದಾರೆ. ಅದಕ್ಕೆ ಅವರನ್ನು ಮಾಡಿದರೆ ಹೆಂಗಪ್ಪ ಅಂತನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಆ ಒಂದು BJP ವಲಯದಲ್ಲಿ. ನಿಜವಾಗಿ ಒಳ್ಳೆಯ ವಿಚಾರ ಅದು. ಯಾಕಂತಂದ್ರೆ ನಿರ್ಮಲಾ ಸೀತಾರಾಮನ್ ಅವರು ಮೂಲತಃ ಅಭ್ಯಾಸಕರಿದ್ದಾರೆ. ಅವರ ಯಾವುದೇ ನೆಲೆಯಲ್ಲಿ ಅಭ್ಯಾಸ ಮಾಡಲಿ ಅಭ್ಯಾಸಕರಿದ್ದಾರೆ, ಹಾರ್ಡ್ ವರ್ಕರ್ ಇದ್ದಾರೆ, ಮಾಡಬಹುದು ಒಳ್ಳೆಯ ಕೆಲಸಗಳನ್ನ ಅಂತೇಳಿ. ಮತ್ತು ಇಡೀ ದೇಶದ ತುಂಬ ಸುತ್ತುವಂಥ ಒಂದು ಶಕ್ತಿನೂ ಇದೆ. ಅಧ್ಯಕ್ಷರಾಗಿ ಇಲ್ಲಿ ಮತಗಳನ್ನು ಗ್ರ್ಯಾಪ್ ಮಾಡುವಂಥದ್ದು ಒಂದು ರೂಪ ಆಗ್ತದೆ. ಅದಕ್ಕಾಗಿ ಅವರನ್ನು ಇಲ್ಲಪ್ಪ ಅಂತಂದ್ರೆ D ಪುರಂಧೇಶ್ವರಿ ಅಂತೇಳಿ UPA ಸರ್ಕಾರದ ಕೇಂದ್ರ ಸಚಿವರಾಗಿದ್ದರು. ಆಂಧ್ರ ಪ್ರದೇಶದ BJP ಘಟಕದ ಅಧ್ಯಕ್ಷ ಇದ್ದಾರೆ. ಈಗ ಲೋಕಸಭಾ ಸ್ಥಾನಕ್ಕೆ ಅವರ ಹೆಸರು ಪ್ರಮುಖವಾಗಿ ಕೇಳಿ ಬಂದಿತ್ತು ಆ ಸಂದರ್ಭದಲ್ಲಿ. ಯಾಕಂತಂದರೆ ಲೋಕಸಭಾ ಇದು ಸಭಾಪತಿ ಮಾಡಬೇಕು ಅನ್ನುವಂಥದ್ದು ಒಂದು ಮಾತು ಕೇಳಿ ಬಂದಿದ್ದು ಪುರಂಧರೇಶ್ವರಿ ಅವರ ಸಲುವಾಗಿ. ಅವ್ರನ್ನಾದರೂ ಆಯ್ಕೆ ಮಾಡಬೇಕು ಅನ್ನುವಂಥ ವಿಷಯ. ಯಾಕಂದರೆ ಅವರು ಆಂಧ್ರದವರು. ಹೀಗಾಗಿ ಆಂಧ್ರ ತುಂಬ ಒಳ್ಳೆಯ ಹೆಸರು ಅದು ಅವ್ರಿಗೆ. ಅವ್ರನ್ನ ಮಾಡಿದರೆ ಹೆಂಗೆ ಅನ್ನೋ ಒಂದು ಚರ್ಚೆ.
ಮೂರನೇದಾಗಿ ವಣತಿ ಶ್ರೀನಿವಾಸನ್ ಅಂತೇಳಿ ವಕೀಲೆ ಆದವರು, ಕೊಯಮತ್ತೂರದವರು, ದಕ್ಷಿಣ ವಿಧಾನಸಭಾ ಕ್ಷೇತ್ರ BJP ಶಾಸಕಿ. 1993ರಲ್ಲಿ BJPಗೆ ಸೇರಿದವರು. ಪಕ್ಷದ ರಾಜ್ಯ ಕಾರ್ಯದರ್ಶಿ, ಪ್ರಧಾನ ಕಾರ್ಯದರ್ಶಿ, ಉಪಾಧ್ಯಕ್ಷ ಸೇರಿದಂತೆ ಹಲವು ಜವಾಬ್ದಾರಿಯುತ ಸ್ಥಾನ ನಿಭಾಯಿಸಿದ. ಮತ್ತು ಜೊತೆಗೆ BJP ರಾಷ್ಟ್ರೀಯ ಮಹಿಳಾ ಮೋರ್ಚಾ ಅಧ್ಯಕ್ಷರಾಗಿ 2020 ನೇಮಿಸಲಾಗಿತ್ತು ಅವರನ್ನು. 2022ರಲ್ಲಿ ಪಕ್ಷದ ಕೇಂದ್ರ ಚುನಾವಣಾ ಸಮಿತಿ ಸದಸ್ಯನಾಗಿ ನೇಮಕ ಮಾಡಿತ್ತು ಅಂತ. ಇವೆಲ್ಲವೂ ಅನುಭವಗಳಿದ್ದಾವ ನಮ್ಮ ವಣತಿ ಶ್ರೀನಿವಾಸನ್ ಅವರಲ್ಲ. ಈ 3 ಜನರ ಹೆಸರು ಶಿಫಾರಸು ಮಾಡೋ ಸಾಧ್ಯತೆಗಳಿದ್ದಾವೆ. ಅದ್ರಾಗ ಮೇನ್ ಎದ್ದು ಬರೋದು ಯಾವುದಪ್ಪ ಅಂತಂದ್ರೆ ನಿರ್ಮಲಾ ಸೀತಾರಾಮನ್ ಅವರು. ಆದ್ರೆ ಇದು ಎಷ್ಟರ ಮಟ್ಟಿಗೆ ಜನರಿಗೆ ಮುಟ್ತದನೋ ಎಷ್ಟು ಮಟ್ಟಿಗೆ ತಪ್ಪದನೋ ಗೊತ್ತಿಲ್ಲ. ಬಟ್ ಆದ್ರೆ RSS ಹಿಡಿದಂಥ ಒಂದು ಛಲದ ಹಾದಿಯನ್ನು ಪೂರ್ಣ ಮಾಡುವವರೆಗೆ ಬಿಡುವಾಗಿಲ್ಲ. ಮತ್ತು ಅದರಲ್ಲೇ ಒಂದು ಪ್ರಚಾರದ ವಿಂಗನ್ನು ದೊಡ್ಡ ಪ್ರಮಾಣದಲ್ಲಿದೆ. ಅದು ಯಾರನ್ನಾದರೂ ಸಹಿತ ಇಲ್ಲಿ ಮುಖ್ಯ ಏನಪ್ಪ, ಜನರಲ್ಲೇ ಒಬ್ಬ ಮಹಿಳೆಯನ್ನು ಅಧ್ಯಕ್ಷ ಮಾಡಿದ್ರು ಮಹಿಳಾ ವಿರೋಧಿ ಎಲ್ಲ BJP ಅನ್ನುವಂಥ ಒಂದು ಮೆಸೇಜ್ ಕೊಡಬೇಕಾಗಿದ್ದು. ಜೊತೆಗೆ ದಕ್ಷಿಣ ಭಾರತದಲ್ಲಿ ಇನ್ನೂ ಸ್ವಲ್ಪ ಪವರ್ಫುಲ್ಲಾಗಿ ನಮ್ಮ ಶಕ್ತಿನ ಬೆಳೆಸ್ಕೋಬೇಕು ಅನ್ನೋಂಥ ಒಂದು ಉದ್ದೇಶ ಅವ್ರಿಗೆ ಅದ. ಅದು ಒಳ್ಳೆಯ ಉದ್ದೇಶನ. ಯಾಕಂತಂದ್ರೆ ಅಧಿಕಾರದಲ್ಲಿ ಯಾರು ಬಂದರೂ ಈಗ ನೋಡ್ತಾ ಇದ್ದೀವಿ ನಾವು ಎಲ್ಲರೂ ಅದ ಪರಿಸ್ಥಿತಿಪ್ಪ ಅಂತೇಳಿ. ಬಟ್ ಇದ್ದಿದ್ರಾಗ ಮಹಿಳಾ ಅವರು ಬಂದಪ್ಪ ಅಂತಂದ್ರೆ ಇನ್ನೂ ಸ್ವಲ್ಪ ಚಲೋ ಕೆಲಸ ಮಾಡ್ಬೋದು ಅನ್ನುವಂಥದ್ದು ಒಂದು ತರ್ಕ. ಅದೇನು ತರ್ಕ ವಿತರ್ಕ ಇದ್ದೇ ಇರ್ತದೆ. ಬಟ್ ನಿರ್ಮಲಾ ಸೀತಾರಾಮನ್ ಅವರನ್ನು ಅಥವಾ ಇನ್ನುಳಿದ ನಮ್ಮ ಪುರಂದರೇಶ್ವರಿ ಆಗಿರ್ಬೋದು, ವಣತಿ ಶ್ರೀನಿವಾಸನ್ ಆಗಿರ್ಬೋದು, ಅವ್ರು ಬಿಟ್ಟು ಇವ್ರು ಬಿಟ್ಟು ಬೇರೆದವರು ಆಗಿರ್ಬೋದು, ಮಹಿಳೆಯರನ್ನು ಅಧ್ಯಕ್ಷನಾಗಿ ಮಾಡಲಿಕ್ಕೆ ಹೊರಟಿದ್ದು ನಿಶ್ಚಿತವಾಗಿಯೂ ಒಳ್ಳೆಯ ಶುಭ ಸೂಚನೆ. ಮತ್ತು ಮುಂಬರುವ ದಿನಗಳಲ್ಲಿ ತಮ್ಮ ಶಕ್ತಿಯನ್ನು, ತಮ್ಮ ಒಂದು ಜನರ ಪರ ನಿಲುವನ್ನು ಜನರ ಜೊತೆ ಹಂಚಿಕೊಂಡಂಥ ಒಂದು ಮಾತು ಬರೋ ಜೊತೆಗೆ ಒಬ್ಬ ಹೆಣ್ಮಗಳನ್ನ ಅಧ್ಯಕ್ಷನ ಮಾಡಿದ್ದರಿಂದಾಗಿ ಸಹಜವಾಗಿ ಮುಂಬರುವ ಚುನಾವಣೆಗಳಲ್ಲಿ ಹೆಚ್ಚಿನ ಮತಗಳು ಬರ್ತಾವೆ ಅನ್ನೋದು ಒಂದು ನಂಬಿಕೆ. ಸುಳ್ಳಾಗ್ಬೋದಾ ಇದು? ನೋಡೋಣ ಅದನ್ನು. ಆದರೂ ಈ ದಿಶೆಯಲ್ಲಿ RSS ಹೆಜ್ಜೆ ಇಡ್ತಾ ಇರೋದು ಮಾತ್ರ ಸಂತೋಷಕರ ಸಂಗತಿ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ತಾ, ನಿಮ್ಮ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. H60 ನ್ಯೂಸ್ ಅರ್ಧ ದೇಶ ತರ ಸತ್ಯದ ಕೈಗಂಡೆ ವಂದನೆಗಳು.